ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ 3 ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಮಾಡೆಲ್ ಕ್ವಶನ್ ಪೇಪರ್ 1 ಈಗಾಗಲೇ ಕೀ ಆನ್ಸರ್ ಜೊತೆ ಅಪ್ಲೋಡನ್ನು ಮಾಡಿದ್ದೇನೆ. ಅದರ PDF ಕಾಪಿಯನ್ನು ಕೂಡ ಡಿಸ್ಕ್ರಿಪ್ಷನ್ ಲಿಂಕಲ್ಲೇ ಕೊಟ್ಟಿದ್ದೇನೆ. ಉದ್ದೇಶ ಇಷ್ಟೇ, ನಾಳೆ ಕೂತ್ಕೊಂಡು ಸುಮ್ಮನೆ ಅದು ಇದು ಪಾಸಿಂಗ್ ಪ್ಯಾಕೇಜ್ ಓದೋದು ಫೇಲ್ ಆಗೋ ವಿದ್ಯಾರ್ಥಿಗಳು. ನೋಡಿ, ಪಾಸಿಂಗ್ ಪ್ಯಾಕೇಜ್ ಅಂದರೆ ಏನು ಅಂತ ಅಂದ್ಕೊಂಡಿದ್ದೀರಾ? ಅದು 100-150 ಪೇಜ್ ಇರುತ್ತೆ. ಆಗತ್ತಾ ನಿಮ್ಮ ಕೈಯಲ್ಲಿ? ಆಗಲ್ಲ ಸರ್. ಬನ್ನಿ, ಇದು ಇರುವಂಥದ್ದೇ ಕೇವಲ 8-9 ಪೇಜು. ಇದನ್ನು ತಾವುಗಳು ಆರಾಮಾಗಿ ಕೂತ್ಕೊಂಡು ವಿತ್ ಕೀ ಆನ್ಸರು ಮಾಡೆಲ್ ಕ್ವಶನ್ ಪೇಪರ್ ರೀತಿಯೇ ಇರುತ್ತೆ. ಮಾಡೆಲ್ ಕ್ವಶನ್ ಪೇಪರೇ ಇದು ಕೂಡ. ಓಕೆ, ಇದರಲ್ಲಿ ವಿತ್ ಕೀ ಆನ್ಸರ್ ಇದೆ. ಬನ್ನಿ, ವಿಭೂಷಣ ಯಾರು ಅಂತ. ಹೀಗೆ ಸರಿಯಾದ ಉತ್ತರ ಏನು? ವಿಭೂಷಣ ಯಾರು? ಎಸ್, ರಾವಣನ ತಮ್ಮ ಆತ. ಹೌದಲ್ವಾ? ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ಲಿಂಗವನ್ನು ಅಂಗದ ಮೇಲೆ ಧರಿಸಿದವನು. ಹೌದಲ್ವಾ? ಈ ರೀತಿಯಾಗಿ ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? ಅದು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಈ ರೀತಿಯಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಪ್ರಶ್ನೆಗೆ ಉತ್ತರಗಳು ಕೂಡ ಇಲ್ಲೇ ನೀಡಲಾಗಿದೆ. ನಾನಂತೂ ಕನ್ನಡ ಓದ್ತಾ ಇಲ್ಲ ಅಲ್ವಾ, ಹಾಗಿದ್ರೆ ಆನ್ಸರ್ ಹೇಗೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಬೋಲ್ಡ್ ಮಾಡಿದಾರಲ್ವ, ಅದು ಅಷ್ಟು ಕೂಡ ಕೀ ಆನ್ಸರ್ ಆಗಿರುತ್ತೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ನಮ್ಮ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಕಾಯ್ತಾ ಇರಿ. ಶುಕ್ರವಾರ ನಿಮ್ಮ ಎಕ್ಸಾಮ್ ಇರುತ್ತೆ. ಆಲ್ ದ ಬೆಸ್ಟ್. ಎಲ್ಲರಿಗೂ ಕೂಡ ಚೆನ್ನಾಗಾಗಲಿ ಅಂತ ನಾವು ಕೂಡ ಹಾರೈಸ್ತೇವೆ, ದೇವರ ಹತ್ರ ಕೂಡ ಬೇಡಿಕೊಳ್ಳುತ್ತೇವೆ. ಎಲ್ಲರ ಭವಿಷ್ಯ ಚೆನ್ನಾಗಾಗಲಿ ಅಂತ ಉದ್ದೇಶ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, 4 ಅಂಕದ 3 ಅಂಕದ 2 ಅಂಕದ ಎಲ್ಲ ಪ್ರಶ್ನೆ ಪತ್ರಿಕೆ ವಿತ್ ಕೀ ಆನ್ಸರ್ ಪ್ರಶ್ನೆಗಳು ಹಾಗೂ ಕೀ ಆನ್ಸರ್ ಎಲ್ಲದೂ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಅಷ್ಟೇ ಅಲ್ಲದೆ ಏನಂತೀರ, ಪ್ರಬಂಧಗಳು ಹಾಗೂ ಏನಂತೀರ ತಾವುಗಳು ಅದು ಲಾಂಗ್ ಆನ್ಸರ್ಸ್ಗಳು ಹಾಗೂ ನಿಮ್ಮ ಲೆಟ್ ರೈಟಿಂಗ್ ಎಲ್ಲದೂ ಕೂಡ ವಿತ್ ಕೀ ಆನ್ಸರ್ ರೆಡಿ ಇರುವಂಥದ್ದು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಒಂದು ಡಿಮ್ಯಾಂಡ್ ಇದೆ ನಮ್ಮಿಂದ, ಅದು ಏನು ಅಂದರೆ, ದಯವಿಟ್ಟು ನೀವು ಒಂದು ಕಮೆಂಟನ್ನು ಬರೀರಿ ಸರ್, ಒಂದು ಲೈಕ್ ಬಟನ್ನು, ಇನ್ನೊಂದು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇಷ್ಟೊತ್ತಿಗೆ ಆಗಲೇ ಎಲ್ಲದೂ ಕೂಡ ಓದಿರ್ತೀರಾ, ಇನ್ನೊಮ್ಮೆ ಓದ್ಕೊಳ್ಳಿ. ಆ ಗೈಡು ಬೇಡ, ಟೆಕ್ಸ್ಟ್ ಬುಕ್ಕು ಬೇಡ, ಏನು ಬೇಡ ಸರ್. ಈಗ 8 ಪ್ರಶ್ನೆ ಪತ್ರಿಕೆಗಳನ್ನು ಚೆನ್ನಾಗಿ ಡೌನ್ಲೋಡ್ ಮಾಡ್ಕೊಂಡು ಉಚಿತವಾಗಿ ಸರ್, ಯಾವ ಜಾಯಿನ್ ಆಗೋದು ಬೇಡ, ಪೇಮೆಂಟ್ ಮಾಡೋದು ಬೇಡ, ನಮಗೆ ಏನು ಬೇಡ. ಈ ಕೆಳಗಿನ ಪದಗಳಿಗೆ ಏನು ಅರ್ಥವನ್ನು ಬರೆಯಿರಿ ಅಂತ ಗ್ರಾಮರ್ ಇತ್ತು. ದಾರಿತ್ರಿ ಅಂತ ಇದೆ, ಅದಕ್ಕೆ ಭೂಮಿ ಅಂತ ಹೇಳ್ತೀವಿ. ಪುಳಕ ಅಂತ ಹೇಳಿದರೆ ರೋಮಾಂಚನ ಅಂತ. ಹಾಸು ಗಬ್ಬಿ ಅಂತ ಹೇಳಿದರೆ ರೈಲು ಹಳಿ ಅಂತ. ಹೌದಲ್ವ? ಈ ಕೆಳಗಿನ 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಅಂತ ಇದೆ. ಕವಿ ನೋಡಿ, ಅಂದರೆ ಕಾವ್ಯ ರಚನೆಗಾರ. ಮೋಡ ಕವಿಯುವುದು. ಹೌದಲ್ವಾ? ತೊರೆ ಅಂತ ಹೇಳಿದರೆ ಹಳ್ಳ, ತ್ಯಜಿಸುವುದು. ಮುನಿ ಕೋಪ. ಮುನಿಸಾಗಿದ್ದಾನೆ ಅಂತ ಹೇಳಿದರೆ ಕೋಪ ಮಾಡ್ಕೊಂಡಿದ್ದಾನೆ ಅಂತ. ಈ ರೀತಿಯಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಆವಾಗಲೇ ನಿಮಗೆ ಈ ಕೆಳಗಿನ 2 ಪದಗಳಿಗೆ ಗುಣವಾಚಕ ಪದಗಳನ್ನು ಬರೆಯಿರಿ ಅಂತ ಇತ್ತು. ಇದಕ್ಕೆ ಶಾರ್ಟ್ಕಟ್ ನಿಮಗೆ ಹೇಳಿಕೊಟ್ಟೆ. ಫಸ್ಟ್ ಹಾಫ್ ಪಾರ್ಟ್ ಇರುತ್ತಲ್ವ, ಅದೇ ಇದಕ್ಕೆ ಆನ್ಸರ್ ಅಂತ. ಈ ಕೆಳಗಿನ 2 ಪದಗಳ ವಿಭಕ್ತಿಯ ಹೆಸರನ್ನು ಬರೆಯಿರಿ ಅಂತ ಇದೆ. ಇದು ಕೂಡ ನಿಮಗೆ ಶಾರ್ಟ್ಕಟನ್ನು ನಿಮ್ಮ ಶಿಕ್ಷಕರು ಹೇಳಿಕೊಟ್ಟಿರ್ತಾರೆ. ಈಗ ನಾವು ಅದನ್ನು ವಿವರಿಸಿ ನಿಮಗೆ ಯಾಮಾರಿಸೋದು ಬೇಡ. ಯಾವುದಾದ್ರೂ ಒಂದನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಇದೆ. ಒಂದು ಕೃಷಿ ಸಂಸ್ಕೃತಿ ಅಂತ ಇದೆ. ಹೌದಲ್ವಾ? ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ ನೋಡವ ತಾಳಿ. ಇನ್ನೊಂದು ಅಥವಾ ಮತದಾನ ಹಕ್ಕನ್ನು ಚಲಾಯಿಸುವ ಬಗ್ಗೆ ಜಾಗೃತಿ ಮೂಡಿಸುವ ಅಗತ್ಯ ಇದೆಯಾ ಯಾವ ದೇಶದಲ್ಲಿ? ಪ್ರಜಾಪ್ರಭುತ್ವ ದೇಶದಲ್ಲಿ. ಹೌದು ಇದೆ ಅಂತ ಹಾಕ್ಕೊಂಡು ತಾವುಗಳು ಬರೀಬೇಕು. ಯಾವಾಗೂ ಪಾಸಿಟಿವ್ನಲ್ಲೇ ಉತ್ತರಗಳನ್ನು ಬರೆದ್ರೆ ನಿಮಗೆ ಚೆನ್ನಾಗಾಗುತ್ತೆ ಆಯಿತಾ. ಫಾರಲ್ಲೇ ಇರಬೇಕು. ಒಂದನ್ನು ಕೂತು ಪತ್ರವನ್ನು ಬರೆಯಿರಿ. ಒಂದು ಫಾರ್ಮಲ್ ಲೆಟ್ರ್ ಇರುತ್ತೆ, ಇನ್ನೊಂದು ಇನ್ಫಾರ್ಮಲ್ ಲೆಟ್ರು ನಿಮಗೆ ಬರುತ್ತೆ. ನಿಮ್ಮ ಕಾಲೇಜಿನ ಆಚರಿಸಿದ ಕನ್ನಡ ರಾಜ್ಯೋತ್ಸವ. ನಮ್ಮ ಕಾಲೇಜಲ್ಲಿ ಆಚರಣೆ ಮಾಡಿಲ್ಲ ಅಂತ ಕೂತ್ಕೋಬಾರ್ದು, ತಾವುಗಳು ಅದನ್ನು ಬರೀಬೇಕು ಆಯಿತಾ. ಧನ್ಯವಾದಗಳು. ಇದರಲ್ಲೇ ಗ್ರಾಮರ್ ಬಂತು, 1 ಅಂಕದ ಪ್ರಶ್ನೆ, 2 ಅಂಕದ್ದು ಹಾಗೂ ನಿಮ್ಮ ಲೆಟ್ ರೈಟಿಂಗ್ ಎಲ್ಲದೂ ಕೂಡ ಬಂತು. ಸಪ್ರೇಟಾಗಿ ಮತ್ತೆ ಅಪ್ಲೋಡ್ ಮಾಡೋ ಅದು ಇದು ಅವಶ್ಯಕತೆ ಇಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಆಲ್ ದ ಬೆಸ್ಟ್. ಧನ್ಯವಾದಗಳು. ಏನು ಸರ್, ಇಲ್ಲಿ ಕೇವಲ ಪ್ರಶ್ನೆ ಕಾಣ್ತಾ ಇದೆ, ಏನು ಸೂಕ್ತ ಬಸ್ ಸಂಪರ್ಕ ವ್ಯವಸ್ಥೆ ಕುರಿತು ಇಲಾಖೆ ಮುಖ್ಯಸ್ಥರಿಗೆ ಪತ್ರವನ್ನು ಬರೆಯಿರಿ. ಆ ಪತ್ರ ಇಲ್ಲಿದೆ ಸರ್, ಈ ಕಡೆ. ಹೌದಲ್ವಾ? ಇದು ಹಾಫ್ ಇದನ್ನು ಬುಕ್ಲೆಟ್ ರೀತಿ ಮಾಡಿರುವಂಥದ್ದು. ನೋಡಿ, ದಿನಾಂಕ ಹಾಕಿಬಿಟ್ಟು ಮಾನ್ಯ ವ್ಯವಸ್ಥಾಪಕರು ಕರ್ನಾಟಕ ರಾಜ್ಯ ಸಾರಿಗೆ ಅಂತ ಇದೆ ಆಯಿತಾ. ಧನ್ಯವಾದಗಳು.